ನೇರಳೆ ಮರ ಜಾಸ್ತಿ ಉದ್ದ ಇದೆ. ಹತ್ತಕ್ಕಾಗಲ್ಲ. ಮೇಲೆ ನೋಡಿದ್ರೆ ಎಲ್ಲ ಹಣ್ಣಾಗವೆ. ಹಣ್ಣಾಗಿ ಉದುರಿಸ್ಕೊಂಡಿದ್ದೆಲ್ಲ ಈ ಬೀಜಗಳು. ಈ ಬೀಜಗಳನ್ನ ಇವಾಗ ಈ ಬಾಟ್ಲಲ್ಲಿ ಹಾಕೊಂಡು ಮನೆಗೆ ಎತ್ಕೊಂಡೋಗಿ ಮೊಳಕೆ ಹಾಕ್ತೀನಿ. ಮೊಳಕೆ ಹಾಕ್ಬಿಟ್ಟು ಅದನ್ನ ಎಲ್ಲಾದರೂ ಕಾಡಲ್ಲಿ ಊರುಗಳಲ್ಲಿ ಎಲ್ಲಾದರೂ ನೆಡ್ತೀನಿ. ಯಾರಿಗೋ ಒಬ್ಬರಿಗೆ ಯೂಸ್ ಆಗುತ್ತೆ. ಊರ ಹತ್ರನೇ ಅಲ್ಲ, ಎಲ್ಲಾದರೂ ನಮ್ಮ ಹೊಲ್ದ ಹತ್ರ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೊಲ್ದ ಹತ್ರ ಇಡ್ತೀನಿ. ಅಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಆಶ್ರಯ ಆಗುತ್ತೆ, ಕಷ್ಟದಲ್ಲಿರೋರಿಗೆ ನೆರಳಾಗುತ್ತೆ, ಮತ್ತು ಯಾರಿಗೋ ಒಬ್ಬರಿಗೆ ಯೂಸ್ ಆಗುತ್ತೆ ಆಹಾರವಾಗಿ. ಅಷ್ಟೇ ಒಂದು ಪ್ಲ್ಯಾನು. ಫಸ್ಟಿಂದ ನನ್ನ ವಿಡಿಯೋ ನೋಡಿದ್ದೀರಾ ಯೂಟ್ಯೂಬಲ್ಲಿ ಅನ್ಕೊಡ್ತೀನಿ. ಏನಪ್ಪ ಇನ್ನು ಎಲ್ಲ ಗಿಡಗಳು ಮೊಳಕೆ ಗಿಳಿಗೆ ಅಲ್ಲಿರ್ಬೇಕು ಇಲ್ಲಿರ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನಾಗೈತಿ ನಿಮಗೆ ಅಂತ ಹೇಳ್ತೀನಿ, ಕೇಳಿ ಅಣ್ಣ. ಈ ಮರಗಳಿಗೆ ಇಂಥ ಮರಗಳಿಗೆ ಸಾವಿದೆಯಾ? ಇಂಥ ಮರಗಳಿಗೆ ಯಾವುದಕ್ಕಾದ್ರೂ ಸಾವಿದೆಯಾ? ಈ ಸಾವು ಅಂತ ಬರೋದಂದ್ರೆ ಹೆಂಗೆ ಗೊತ್ತಾ? ನಗರೀಕರಣ ಆದಾಗ ಇಲ್ಲ ರೋಡ್ ಮಾಡೋ ಟೈಮಲ್ಲಿ ಯಾರಾದರೂ ಸೈಟ್ಗಳು ಮಾಡ್ತಾ ಇರ್ತಾರಲ್ಲ, ಲೆವೆಟ್ಗಳು, ಅಂಥ ಟೈಮಲ್ಲಿ ಇವುಗಳೆಲ್ಲ ಸಾವು ಬರುತ್ತೆ. ಅದಕ್ಕೆ ಅಲ್ಲಿ ತನಕ ಸಾವು ಬರಲ್ಲ. ಇವು ಎಷ್ಟೇ ವರ್ಷಗಳಾಗಿದ್ರು ದೊಡ್ಡ ಆಗ್ತಾ ಇರ್ತವೆ, ಬೆಳಿತಾನೆ ಇರ್ತವೆ. ಈ ರೀತಿ ಇರೋದು ಮರಗಳು. ಅದಕ್ಕೆ ನನಗೂ ಒಂದು ಆಸೆ ಇದೆ ಅಣ್ಣ. ನಾನಿಲ್ಲ ಅಂದರೂ ಕೂಡ ನನ್ನ ಗುರುತಿನಲ್ಲಿ ಇಂಥ ಮರಗಳು ಜಾಸ್ತಿ ಬೆಳೆದಿರ್ತವೆ. ಅವು ನನಗೆ ಗುರುತಾಗಿ ನನ್ನ ಹೆಸರು ನಾವು ನೆನೆಸ್ಕೊಂಡಿರ್ತವೆ. ಅದೇ ಒಬ್ಬೊಬ್ರು ಹೇಳ್ತಾರೆ, ಯಾವ ಪುಣ್ಯಾತ್ಮ ನೆಟ್ಟಿದ್ನೋ ಈ ಮರನ ಇಷ್ಟು ಚೆನ್ನಾಗಿ ಫಲ ಕೊಡ್ತಿದೆ ಅಂತ ಅನ್ಕೊತಾರೆ ಅಲ್ವಾ? ನೆರಳು ಕೊಟ್ಟಾಗೂ ಹಂಗೆ ಅನ್ಕೊತಾರೆ. ಅಣ್ಣ, ಈ ಜಮ್ಮು ನೇರಳೆಗಳು ಶುಗರ್ ಕಂಟ್ರೋಲ್ ಮಾಡ್ತಾವಂತೆ. ನಂಗೆ ಗೊತ್ತಿಲ್ಲ, ಬೆಂಗಳೂರಲ್ಲಿ ತಿಳ್ಕೊಂಡೆ. ಮತ್ತೆ ಯಾರಿಗಾದ್ರೂ ಇದ್ರ ಬಗ್ಗೆ ಅರಿವು ಮೂಡಿಸೋಣ ಅಂತ ಒಂದು ಆಸೆ. ಪಾಪ ಪರಿಸರದಲ್ಲೇ ಇರೋದನ್ನ ಯೂಸ್ ಮಾಡ್ಕೊಂಡಿರಾ ಇಂಗ್ಲೀಷ್ ಮೆಡಿಸಿನ್ ಜಾಸ್ತಿ ತಗೊತಾರೆ. ಅದಕ್ಕೆ ಇನ್ನೂ ಬೇರೆ ಬೇರೆ ಯಾವ್ಯಾವೋ ಇದ್ದಾವೆ, ಅವೆಲ್ಲ ಗೊತ್ತಿಲ್ಲ. ತಿಳ್ಕೊಂಡಾಗೆಲ್ಲ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇನ್ನೂ ಕೆಲವು ವಿಷಯ ತಿಳಿದಿರೋದಕ್ಕೆ ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನೋಡ್ಕೊಬೋದು ನೀವು.